ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಗುರುವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಂಟಿ ಮನೆಗೆ ಬಂದಿದ್ದೀನಿ ರೊಟ್ಟಿ ತಿನ್ನೋಣ ಅಂತ ಅಂದ್ಬಿಟ್ಟು. ಆಂಟಿ ಬೆಳಗ್ಗೆನೇ ಬಂದು ಹೇಳಿದ್ರು ರೊಟ್ಟಿ ಮಾಡ್ತಾಯಿದ್ದೀನಿ, ಗುಡ್ಗಾರ ಮಾಡ್ತಾಯಿದ್ದೀನಿ, ಅಲ್ಲೇ ತಿನ್ನಿವಂತೆ ಬಾ ಅಂತ ಅಂದ್ಬಿಟ್ಟು ಇವತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿನ ಹಾಕ್ಬಿಟ್ಟು ಸೊ ಗುಡ್ಗಾರ ಥರ ಮಾಡಿದ್ದಾರೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ಒಲೆ ಇಲ್ವಲ್ಲ, ಆಂಟಿ ಮನೇಲಿ ಒಲೆ ರೊಟ್ಟಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡಿದಾಗೆಲ್ಲ ಇಲ್ಲೇ ನಾನು ಟಿಫನ್ನ ಮಾಡೋದು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಥರಕ್ಕಿಂತ ಅರ್ದು ಬಿಟ್ಟು ಮಾಡಿ ಚೆನ್ನಾಗಿ ಮೆಣಸಿಕಾಯಿ ಟೊಮೊಟೊ ಕಾಯಿ ಮೆಣಸಿಕಾಯಿನೂ ಮತ್ತು ಟೊಮೊಟೊ ಕಾಯಿನೂ ಸಣ್ಣದಾಗಿ ಹೆಚ್ಕೊಂಡು ಬೇಯಿಸ್ಕೊಂಡು ಈರುಳ್ಳಿ ಹಾಕಿ ಒಗ್ಗರಣೆಗೆ ಹಾಕೋದು, ಜೀರಿಗೆ ಸಾಸಿವೆ ಅಷ್ಟೇ, ಈಸಿ. ಜೊತೆಗೆ ತುಪ್ಪ. ಮುದ್ದೆ ತಿರುಗಿ ಊಟಕ್ಕಿಕ್ಕಿ ಎದ್ದು ಬೆಳಿಗ್ಗೆನೇ ಮುದ್ದೆ ಮಾಡಿಬಿಟ್ಟಿದೆ ಆಂಟಿ. ಬಾಳೆಹಣ್ಣು ಮಗಳೇ ಅಂತ ಬಾಳೆಹಣ್ಣಿಗೇನು ಬರಿಲ್ಲ, ನಾವು ಹಾಕಿದ್ದೀವಿ, ಆಂಟಿನೂ ಹಾಕಿದ್ದಾರೆ. ಬಾಳೆ ಗಿಡ ಇಲ್ವಾ ಬನೆ ಇಲ್ವಾ ಮಾರಲ್ವಾ? ನಮ್ಮನೆಯವರು ಅದೆಂಥದ ಬಾಳೆಹಣ್ಣು ಅವು ಮಾತ್ರ ಮಾರ್ತಾರೆ, ಇದೊಂದು ಮಾಡಿದ್ದಾರೆ ತಿನ್ನಕ್ಕೆ. ಮತ್ತು ರುಬ್ಬಿ ಮಾಡ್ಬೇಕಾಯ್ತು, ನನಗಿಷ್ಟ ರುಬ್ಬಿದ್ದು ಖಾರ. ಆದರೆ ಇದು ಇವಳು ಬಯಸಿದ್ಲಂತ ಚಿಟ್ಟಿ ಅಂದರೆ ನಾನು ರೊಟ್ಟಿ ತಿನ್ಬೇಕಾರೆ ಸೌಂಡ್ ಮಾಡ್ತೀನಿ. ಸಂಜೆ ಒಂದೇ ಹಂಗೆ ಒಂಚೂರ ಯಾಕೆ ಅದೇ ರೊಟ್ಟಿ ಮೆಣಸಿನ್ಕಾಯಿ ಬೆಣ್ಣೆ ಹಾಕೊಂಡು ತಿನ್ಬೋದಿತ್ತು. ನನಗೂ ಹೇಳಿ ಒಂದು 2 ಸಲ ಹೇಳಿದ್ದೀನಿ, ನಾಳೆಗೆ ಕೊಡ್ತಾರಂತೆ. ಆಯಿತು, ಹಿಂಗಿಲ್ಲ ಅಂತ ತಿನ್ನಬೇಕ್ರೆ ಇಕ್ಸ್ಕೊಂಡೋಗಿ ನಾಳೆಗೆ ನಾಟ್ ಕೊಡ್ತೀನಿ. ನನಗೇನು ಹೇಳಿ ಅಲ್ಲ, ಅವ್ರಿಗೆ ಅಂತ ಕೇಳಲಿಲ್ವಲ್ಲ, ಕೇಳಿರಿ ಹೇಳಿ ಯಾರಿಗೆ ಅಂದರೆ ಅನ್ಬಿಡು ಕೊಡಲಿ. ಬೀಗರು ಅಂತ ನಂಗೆ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ, ನೀನು ತಳೆಯೋರು ಸುಮ್ಮನೆ. ಫ್ರೆಂಡ್ಸ್, ಇವಾಗ ಅಮ್ಮನೂರಿಗೆ ಬಂದೆ. ನನ್ನ ಮಗಳನ್ನ ಬಿಟ್ಟು ಹೋಗಿದೆ, ಅಲ್ಲೇ 4-5 ದಿವಸ ಆಗಿತ್ತು. ಹಾಗೆ ನೀರಿರಲಿಲ್ಲ ಕುಡಿಯೋಕ್ಕೆ. ನನ್ನ ಮಗಳಿಗೆ ಶೀತ ಆಗಿತ್ತು, ಹಾಗಾಗಿ ಕುಡಿಯೋ ನೀರು ಬಿಸ್ಲರಿ ಇರೋ ತಗೊಂಡು ಏನೋ ಹಾಕಲ್ಪ. ನಮ್ಮ ಕಡೆ ಸವಿತಾ ಊಟ ಮಾಡ್ತಿದ್ದಾಳೆ. ಸವಿತಾ ಸೈಡ್ಸ್ ತಾತವಳೆ ಐಸ್ ಕ್ರೀಮ್ ಊಟ ಜೊತೆಗೆ. ಈ ಬಿಸಿಲಲ್ಲಿ ಎಷ್ಟು ಐಸ್ ಕ್ರೀಮ್ ತಿಂದ್ರು ಏನೋ ತಿನ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಶಾಂತಕ ಮೆಣಸಿಗೆ ಹೋಗ್ತವ್ರೆ. ಕೊಡು ಬೇಗ, ಟೈಮ್ ಆಯ್ತು. ದನ ನೀರು ಬಿಡ್ಸಕ್ ಹೋಗ್ಬೇಕು. ಹಾಲ ಕಾಫಿಯ 9 ಬೀಜ ಹೊಡಿತಿದ್ ನೀರೀಗ. ಇವಳು ಅಮ್ಮ ಅಂತೆ, ಇವಳು ಎಂತಿ ಅಂತೆ. ಈಚೆ ಬಾವು ಬಾವುದಾದಂತ ಏನೇನೋ ಮಾತಾಡ್ತಿದ್ದ. ಅಂದದಕ್ಕೆ ಬತ್ತಿಗೆ ಬತ್ತಿ ಹೇಳು ಕರೆಕ್ಟಾಗಿ. ತಿಕ್ಲಿ ಎಲ್ಲಿಗೆ ಹೋಯ್ತಿದ್ಯಾ? ನೀರು ಕುಡ್ಸಕ್ ಹೋಯ್ತಿದ್ಯಾ? ಬೇಕು ಬುಟ್ಟದೆಲ್ಲ ಹೋಯ್ತಿದ್ಯಾ? ಬುಟ್ಟದೆಲ್ಲ ಹೋಯ್ತಿದ್ಯಾ? ನಾವು ಹೋಯ್ತೀನಿ ಬಾ, ಟೈಮ್ ಆಯ್ತು.
ಬರವೇ ರಾಗಿ ಕೊಡು. ರಾಗಿ ಯಾವ ಕೊಟ್ಟಿದ್ರಿ? ಸುಮ್ನಿರು ಬಾ ನೀನೇ ಬಚ್ಚ ಚೀರಾ ಕೇಮ್ ಹೊಡ್ದಾಗ್ತಾ ಇವನು ಸುಮ್ನಿರ್ಲ ಕೂಸ ಮಮ್ಮಿ ಬಾರ ಎತ್ತಕೈತಲ್ಲ ಹೋಯ್ತಾ ಮನುಷ್ಯ ತಕ್ಕ ಮಡಗಿಸ್ಬೇಕಾಯ್ತು ಇವತ್ತು ರಾಗಿ ಒಂದು ಚೂರಿಲ್ಲ. ಬಿಡ್ರೆ ಬಿಡೆ ಹುಳ್ಳಿ ಅಲ್ದೊಳಗೆ ಒಂದು ತುಂಟ ಸಿಗ್ತವತ್ತಿಗೆ ನಮ್ಮಮ್ಮ ಈ ಚೀಲ ರಾಗಿ ಆಯ್ತು. 2 ತಿಂಗಳು ಅನ್ನ ಆಯ್ತದೆ ಉಣ್ಣಕ್ಕೆ. ಏನು ಹೊಲ್ದೊಳಗೆ ಬಿಡ್ತಾರೆ ಬಂದೂರನ್ನ ಲಕ್ಷ್ಮಿಯ ದಪ್ಪಾಗಿ ಎಲ್ಲೆಲ್ಲವೆ ಅಲ್ಲಿ ಬಾಚ್ಕೊಳ್ಳಿ. ನಾನ್ ಬರ್ತೀನಿ ಮಕ್ಳು ನೋಡ್ತೀನಿ ಮತ್ತ ನೋಡು ಇಟ್ಟಾರ ಮಕ್ಳು ನೋಡ್ಕೊತಾಳ ಅವಳ ಮೇಲೆ ಕೆಲಸ ಆದ್ರೆ ಅಲ್ವಾ. ರಾಗಿ ಸರಿ ಕುಂಡ್ರಿಸಿಲ್ಲ ಕಣ್ಲದ ರಾಗಿ ಇಲ್ಲೋಯ್ತು. ಆ ಚೀಲ ಚೆನ್ನಾಗಿಲ್ಲ ಅವ್ರದೋಯ್ತು. ಕಟ್ಟಬೇಕು ಇದೆತ್ತಿದೆ ಕುಡಿಯೋದಕ್ಕೆ ಇಲ್ಲಿ ಬಿದ್ವಲ್ಲ ಅವು ಆಗಿರೋದಲ್ಲಿ ನಾಯಿ ಹೋಯ್ತದೆ ಮನಳಿಕೆ ಸಂತೆಗೆ ಏನ್ ನೋಡ್ತಾಳೆ ಹಿಂಗೆ. ಕೊತ್ತಿಮರಿ ಹುಡುಕ್ತಾಳ ಅವಳು, ಮಕ್ಳು ಹುಡುಕ್ದಂಗ್ ಹುಡುಕ್ತಾಳೆ. ನೀನು ಹೋಗ್ತೀಯಾ? ಹೋಗ್ಲಿ ಬಿಡತಿ. ಪಾಪ ಬೀಳ್ಸಿದ್ರು ಬೇಗ ತುಂಬ ಟೈಮ್ ಆಯ್ತು. ಯಾರು ಹಿಡ್ಕತೀನಿ ನಿಮ್ಮ ಮನ್ಸು ಈ ಕಡೆ ಕಾಲ ಹಾಕ್ಬೇಕು. ಹೋದ್ಲ ಸವಿತಾ ಇಲ್ಲ ಎಲ್ಲಿ ಹೋದ್ಲ? ಓ ಅವ್ನಿಗೆ ಏನ್ ಬೇಡ. ಬಿಚ್ಚಿದ್ದೀನಿ ನಲ್ಲಿ ಹೆಂಗ್ ಹೊಡ್ದೋಗದ್ ಗೊತ್ತಾ? ಪಿಂಟೆ ಕಲ್ಲಿಂತಾಳಲ್ಲ. ಇವಾಗ ಅಮ್ಮನೂರಿಂದ ಬಂದು ರಾಗಿನ ಒಣಗಾಕ್ತಾ ಇದ್ದೀನಿ. ನಾವು ಇವಾಗ ಬೆಳೆದಿರೋದು ಬೇಸಿಗೆ ರಾಗಿನ, ಮುಂಚೆ ಹಾಕಿರಲಿಲ್ಲ. ಸ್ವಲ್ಪನೂ ಹಸಿಟ್ಟಿರಲಿಲ್ಲ, ತಕ್ಷಣಕ್ಕೆ ಬೇಕು ಅಂತ ಅಂದ್ಬಿಟ್ಟು ಅಮ್ಮನೂರಲ್ಲಿ ಇಸ್ಕೊಬಂದೆ. ತುಂಬ ದಿವಸದಿಂದ ಹೇಳ್ತಾನೆ ಇತ್ತು ಅಮ್ಮ ರಾಗಿಲ್ಲ ಅಂತಂದರೆ ತೊಗೊಂಡೋಗು ಅಂತ. ತೊಗೊಂಡು ಬಂದಿರಲಿಲ್ಲ. ಮೊನ್ನೇನು ಕುಯ್ಸಿದ್ವಿ ಮಿಷಿನಲ್ಲಿ ರಾಗಿನ. ಸೊ ಅದನ್ನು ಕ್ಲೀನ್ ಮಾಡಿರಲಿಲ್ಲ, ಒಣಗಿಸ್ಬೇಕು. ಸ್ವಲ್ಪ ದಿನ ಒಣಗಿಸ್ಬಿಟ್ಟು ಕ್ಲೀನೆಲ್ಲ ಮಾಡಬೇಕು. ಹಾಗಾಗಿ ಸ್ವಲ್ಪನೂ ಹಸಿಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಅಮ್ಮನೂರಿಗೆ ತೊಗೊಂಡು ಬಂದೆ. ಇವಾಗ ಒಣಗಾಕ್ತಾ ಇದ್ದೀನಿ. ಒಣಗಿಸ್ಬಿಟ್ಟು ಅಂದರೆ ಒಣಗಕ್ಕೆ ಹಾಕ್ಬಿಟ್ಟು ತೋಟ ಹತ್ರ ಹೋಗ್ತೀನಿ. ನಮ್ಮ ತೆರೆದ್ರೆ ಎತ್ತಿಡ್ತಾರೆ. ಫ್ರೆಂಡ್ಸ್, ಇವಾಗ ಹೊಲದ ಹತ್ರ ಬಂದೆ. ಹಸುನ ನೀರು ಕುಡ್ಸೋಣ ಅಂತ ಅಂದ್ಬಿಟ್ಟು ಬರೋದೇ ಲೇಟಾಗೋಯ್ತು. ಹಾಗಾಗಿ ಸ್ವಲ್ಪ ಹೊತ್ತು ಮೇಯ್ಸೋಣ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಮೇಯಿಸ್ಬೇಕು. ಬಾಳೆ ಒಳಗೆಲ್ಲ ತುಂಬ ಮೇವೈತಿ. ಶೆಕೆ ಹುಷಾರಾಗಿ ನೋಡ್ಕೋಬೇಕಿಲ್ಲ ಅಂದರೆ ಬಾಳೆ ತಿಂದ್ಬಿಡ್ತವೆ. ಬಾಳೆ ಫ್ರೆಂಡ್ಸ್, ಇವಾಗ ದನ ಎಲ್ಲ ಕಟ್ಟಿದಾಯಿತು. ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಎಲ್ಲ ಆಯಿತು ಎಡಿಟಿಂಗ್ ಎಲ್ಲ. ನಮಗೂ ಹೇರ್ ಸ್ಟೈಲ್ ನೋಡಿ, ರಜಾ ಬಂದರೆ ಮಾತ್ರ ಈ ಥರ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಸ್ಕೂಲಲ್ಲೆಲ್ಲ ಆ ಥರ ಕಟ್ಟಿಂಗ್ ಮಾಡಿಸ್ಕೊಂಡು ಹೋದ್ರೆ ಚೆನ್ನಾಗಿ ಬಿಡ್ತಾರೆ ಗೂಸು. ಒಂದ್ಸಲ ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸಿದ್ರು. ಮದುವೆಗೆ ಮಾಡಿಸಿದ್ದೆ ನಮ್ಮ ಅದಕ್ಕೆ ಮಗಳು ಮದುವೆಗೆ ಹೊಡೆದು ಕಳಿಸಿದ್ರು PT ಮಾಸ್ಟ್ರು. ಹಾಗಾಗಿ ಮಾಡಿಸ್ತಿರ್ಲಿಲ್ಲ. ಕರಾಟೆ ಸರ್. ಇವಾಗ ಕ್ಯಾನ್ ತಗೋ, ಇದು ತಗೋಬೇಕು ತಿಪ್ಪಿಕೆರೆ.
ಹಸ್ಬೆಂಡು ಬಂದ್ಬಿಟ್ಟು ಸ್ವಲ್ಪ ಕೆಲಸ ಆಯಿತು ಮುಗಿಸ್ಬಿಟ್ಟು ಹೋದ್ರು. ಚೀಟಿ ಐತಿ ಇವತ್ತು, ಅವರಿಲ್ಲ. ಅದಕ್ಕೇ ಹೊತ್ತಂತೆ ಬೆಳಕಿದ್ದಂಗೆ ಎಲ್ಲ ಕಟ್ಬಿಟ್ಟು ಹೊಳಿಕೆ ಆಂಟಿ ಮೆಣಸಿಕಾಯಿ ಕುಯ್ತಾಯಿದ್ರು. ಇವಾಗ ಅಲ್ಲಿ ಹೋಗಿ ಮಕ್ಕಳು ಮರಿಯೆಲ್ಲ ಅವೇ ಹೆಂಗೆ ಬರ್ತಾವೋ ಗೊತ್ತಿಲ್ಲ. ಒಟ್ಟು ಆಂಟಿ ಮಗಳು, ಅವರ ಇನ್ನೊಂದು ಅವರ ಮೈದನ ಮಗಳು, ನನ್ನ ತಂಗಿ ಮಗಳು, ನಾನು, ಇವನು, ತುಂಬ ಜನ ಇದ್ದಾವೆ ಮನೆ ತಕ್ಕೆ. ಪ್ರಮೋಷನ್ ಅದೇನೋ ಹೇಳಿದ್ರಲ್ಲ, ಅದೆಲ್ಲಿಗೆ ಹೋಗೋದು ಅಂತ ಹೇಳಿದ್ರಲ್ಲ ಪ್ರಮೋಷನ್. ಇವಾಗ ಹೊರಡ್ತೀವಿ ಫ್ರೆಂಡ್ಸ್. ಈ ಮರದ ಹಣ್ಣು ತುಂಬ ಸ್ವೀಟು, ನಮ್ದಲ್ಲ ಬೇರೆಯವ್ರದ್ದು. ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಎಷ್ಟೊಂದು ಉದ್ರಾಗೆ ಕೆಳಗಡೆ ಎಲ್ಲ ಸುಮ್ಮನೆ ವೇಸ್ಟ್ ಪಾಪು. ಸಕ್ಕ ಸ್ವೀಟು ಮಾತ್ರ ಇವ್ ಹಣ್ಣು. ನಮ್ದು ಮಾತ್ರ ಈ ಸಲ ಜಾಸ್ತಿ ಬಿಟ್ಟೈತಿ. ನಮ್ದು ಖಾರ ಬಲ್ದಂಗೆ ಬರ್ತೈತೆ, ಸ್ವೀಟ್ ಇಲ್ಲ. ನಮ್ಮ ಮರನೂ ಇದೆ ಹುಳಿ, ಆದರೆ ಹಣ್ಣಾದ್ಮೇಲೆ ಸ್ವೀಟ್ ಬರುತ್ತೆ. ಒಂದು ವರ್ಷ ಬಿಡುತ್ತೆ, ಒಂದು ವರ್ಷ ಬಿಡಲ್ಲ. ಈ ವರ್ಷ ಬಿಟ್ಟೈತೆ ಸುಮಾರಾಗಿ, ನಾವು ಕಿತ್ಕೊಳ್ಳೋದೇ ಇಲ್ಲ. ಸಿಕ್ಕಾಪಟ್ಟೆ ಬಿಟ್ಟೈತಿ ವರ್ಷ ಇದು ಪಪ್ಪು. ಇಲ್ಲಿ ಮಾಲು ಹಿಡ್ಕೊಳಮ್ಮ, ನಡಿ ಸಾಕು. ಸುಮ್ಮನೆ ವೇಸ್ಟ್ ಬಾರ ಬಿಡಬಾ, ಸುಮ್ಮನೆ ವೇಸ್ಟ್ ಮಾಡ್ಬಿಡಪ್ಪ. ಅಲ್ಲಿ ಎಷ್ಟು ತಪ್ಪದು. ಮಾಗಲ್ಲ ಮಾ ಕಲ್ಲಲ್ಲಿ ಹೊಡಿತೀನಿ ಬನ್ನಿ. ಬಿಟ್ಟು ಹುಡಿ ದಪ್ಪದೆ ಬಿದ್ದೈತಮ್ಮಲ್ಲಿ. ಮಲ್ಲೊಂದು ದಪ್ಪದೈತೆ ಫುಲ್ಲಮ್ಮ. ಹೊಡ್ಯಕ್ ಬಿಟ್ಟಿಲ್ವಲ್ಲಮ್ಮ, ಎಲ್ಲ ನೀವೇ ಹೊಡೆದಿದ್ದೀರಾ ನಾಲ್ಕುನುವೆ. ಸುಮಾರು ಇದು ದಪ್ಪ ಐತೆ, ಎಲ್ಲ ಚಿಕ್ಕ ಚಿಕ್ಕದು. ಅದು ಚೆನ್ನಾಗಿರ್ತದೆ ಹೊಸಿ ಸ್ಪೀಟಲ್ ಅಲ್ವಾ. ಆಚೆ ನಡೆದು ಕುಯ್ಕೊಳ್ಳೋ ನೋಡಿರಿ. ಕುಯ್ಕೊಂಡು ಹೋಯ್ತಿದ್ದೆ ಬೈಕಲ್ಲಿ, ಬುಟ್ಟೆ ಹೋಗಿವ್ರಿ ಅಲ್ವಾ ನೀವು. ಅದೆಲ್ಲ ಚಾಕ ಕುಯ್ರಮ್ಮ. ಹುಳಿನಾ ಸಿಗಿದ ಈ ಥರ ಒಂಚೂರು ಉಳಿಯಿಲ್ಲ, ಈ ಥರ ತಿನ್ಬೋದು. ಸಕ್ಕತ್ತಾಗಿದೆ. ತಿನ್ನೋರು ಫಸ್ಟು. ನೀವಾ ನೀವು ಮೆಣಸಿನ್ಕಾಯಿ ಕೇಳ್ತಿದ್ರವ. ಮೂಕ ಸುಂದಿರವ ಆಂಟಿ. ತೋಟದ ಹತ್ರದಿಂದ ಇವಾಗ ಮನೆಗೆ ಬಂದು ಟೀ ಇಟ್ಕೊಂಡು ಟೀ ಕುಡಿತಾ ಇದ್ದೀವಿ, ನಾನು ಮತ್ತೆ ಆಂಟಿ. ನಿಮ್ಮ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಬೆಳಗ್ಗೆಯಿಂದ ಭೇಟಿ ಇತ್ತಲ್ಲ, ಬೆಳಗ್ಗೆ ಭೇಟಿ ಆಗಿದ್ದು ಇಬ್ಬರು.